ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋ ಇಡೀ ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಹಲ್ಚಲ್ ಎಬ್ಬಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಸಾಕಷ್ಟು ಟೆನ್ಷನ್ಗೊಳಪಟ್ಟಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ನೇರವಾಗಿರುವಂತಹ ಆರೋಪ ಮಾಡ್ತಿದ್ದಾರೆ. ಮಹಾನ್ ನಾಯಕ ಅಂತ ಹೇಳೋ ಮೂಲಕ ಯಾರೇ ತಪ್ಪು ಮಾಡಿದ್ರು ಕೂಡ ಕ್ರಮ ಕೈಗೊಳ್ತೀವಿ. ಈ ಬಾರಿಯ ಪೆನ್ ಡ್ರೈವ್ ನಲ್ಲೂ ಕೂಡ ಮಹಾನಾಯಕನ ಕೈವಾಡ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಹಾನಾಯಕನ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೊಂದ ಹೆಣ್ಣು ಮಕ್ಕಳೇನಿದ್ದಾರೆ ಅವರ ಪರವಾಗಿ ನಾನು ನಿಲ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ರು. ಆದ್ರೆ ನಿನ್ನೆ ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದಂತಹ ಪರಿ ಆಗಿರಬಹುದು ಅಥವಾ ಇವತ್ತು ರಿಯಾಕ್ಟ್ ಮಾಡಿದಂತಹ ರೀತಿ ಆಗಿರಬಹುದು, ಅಜಗಜಾಂತರವಾಗಿರುವಂತಹ ವ್ಯತ್ಯಾಸವನ್ನ ಗಮನಿಸಿದ್ದೀವಿ. ಹಾಗಾದ್ರೆ ಏನ್ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಕುಮಾರಸ್ವಾಮಿ ಮತ್ತೊಮ್ಮೆ ನೋಡೋಣ. ಹೌದಪ್ಪ, ಇದು ನ್ಯಾಷನಲ್ ಮೀಡಿಯಾದವರು ನೀವೆಲ್ಲರೂ ಇಷ್ಟೊಂದು ತರಾತುರಿಯಲ್ಲಿ ಇರ್ತಕ್ಕಂಥದ್ದು ನನಗೆ ಅರ್ಥ ಆಗುತ್ತೆ. ಯಾರ್ಯಾರ ಕನ್ಸರ್ನ್ ಏನಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಇಲ್ಲಿ ಪ್ರಶ್ನೆ, ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ, ಇದು ಹೇಳಿದ್ದೇನೆ. ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ, ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನ ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ ಸರ್. ಅಲ್ಲ, ಕೋರ್ ಕಮಿಟಿನಲ್ಲಿ ಮಹತ್ವದ ಚರ್ಚೆ ವಿಷಯಗಳೇನು ಸರ್? ಇವತ್ತಿನ ಕೋರ್ ಕಮಿಟಿನಲ್ಲಿ ಈ ಮುಂದಿನ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು, 14 ಸ್ಥಾನದಲ್ಲೂ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರಬಹುದು ದೊಡ್ಡದಿರಬಹುದು, ನಮ್ಮ ಒಂದು ಶಕ್ತಿಯನ್ನ ಯಾವ ರೀತಿ 14 ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ. ಶಾಸಕರು ಕೆಲವೊಂದು ಶಾಸಕರು ಮುಜುಗರ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ತಮ್ಮ ರಾಮನೆ ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ. ತಪ್ಪೇನು ಹೇಳಿಲ್ಲ, ನಾನೇ ಹೇಳಿದ್ದೇನಲ್ಲ, ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ. ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ. ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ, ಮಹಾನ್ ನಾಯಕರು, ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ, ಮಹಾನ್ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಪ್ರಶ್ನೆ, ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಅದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಇಲ್ಲ, ನಮ್ಮ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆತ್ತಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. 4 ವರ್ಷದ ಪ್ರಕರಣ ಈಗ ಕೆದಕಿದ್ದಾರೆ ಅನ್ನೋದು ಅದು ಈಗ ಯಾತಿಗೆ ಬಂತದ್ದು ಸಬ್ಜೆಕ್ಟು. ಈಗ ನೀವೇ FIR ಅಲ್ಲಿ ಏನಿದೆ ನೋಡಿದ್ದೀರಾ? FIR ನೋಡಿದ್ರ 2012 ವಿಷಯ ಅಲ್ವಾ? ಈಗ ನಾನು ಇನ್ನೂ ನಿಲ್ಲಿಸ್ಕೊಂಡಿದ್ದೆಲ್ಲ ಯಾಕೆ ಹೇಳ್ತೀರಿ? ಫ್ರೀಯಾಗಿ 1 ಗಂಟೆ ನಿರರ್ಗಳವಾಗಿ ಚರ್ಚೆ ಮಾಡ್ತೀನಿ. ನಾನು ಈ ರಾಜ್ಯದಲ್ಲಿ ಅಮಿತ್ ಶಾ ಏನು ಹೇಳಿದ್ದಾರೆ? ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನೋದು. ಒಂದು ನಿಮಿಷ ಇರಿ, ಪ್ರಜ್ವಲ್ ರೇವಣ್ಣ ವಿಷಯ ಅಲ್ಲ. ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರ ಬಗ್ಗೆ, ಮಾತೃಶಕ್ತಿಯ ಬಗ್ಗೆ ಏನಾದರೂ ತೊಂದರೆಗಳಾದಾಗ BJP ಅವ್ರ ಪರವಾಗಿ ನಿಂತಿದ್ದೇವೆ, ಈಗಲೂ ನಿಲ್ತೀವಿ ಅಂತಕ್ಕಂಥ ಅಮಿತ್ ಶಾ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರ ವಿಷಯದಲ್ಲಿ JDS ಪಕ್ಷ ಅವ್ರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ. ಅವ್ರು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಅದನ್ನ ನಮಗೆ ಬಿಟ್ಟಿದ್ದಾರೆ. ಇಲ್ಲಿ ಯಾರು ಗಾಬರಿ ಆಗಬೇಕಾಗಿಲ್ಲ, ನಿಮ್ಗೆ ಆತಂಕವೂ ಬೇಡ. ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ, ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟು ಮಟ್ಟಿಗೆ ಗೌರವಯುತ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ.
ಮೊನ್ನೆ ಅದೆಂಥದ್ದು ನಾನು 5 ಗ್ಯಾರಂಟಿ ಬಗ್ಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ, ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು ವಾರದಿಂದ ನಡೆದಿದೆಯಲ್ಲ, ಚರ್ಚೆ ಮಾಡೋದು ಬನ್ನಿ. ನಾನು ಹೇಳ್ತಿರೋದಲ್ಲ, ನೀವೇ ಬಿತ್ತರಿಸಿದಿರಲ್ಲ. ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ, ನಾನು ಹೇಳ್ತಿರೋದಲ್ಲ. ಇದು ಏನೇನು ನಡೀತು ಈ ಪ್ರಕರಣ ಅಂತ ಹೇಳಿ ಇವತ್ತು ಆ ಅಡ್ವೊಕೇಟ್ ಏನೇನು ಹೇಳಿದ್ದಾರೆ, ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ. ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು. ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ನಿಮ್ಮ ಮುಂದೆ ಹೇಳಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ, ಇದನ್ನ ತನಿಖೆ ಯಾರು ಮಾಡ್ತಾರೆ? ಅಲ್ವೇ ನೀವೇ ಹೇಳಿ. ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ ಕೊಟ್ಟಿದಾರ ಬಿಟ್ಟು ಯಾರಿಗೆ ಕೊಟ್ಟಿದ್ದಾಗಿದೆ, ಒಂದ್ ನಿಮಿಷ ಇರ್ರಿ. ಆಗಿದ್ರೆ ಇವನಿಗೆ ಹೆಂಗ್ರಿ ಸಿಕ್ತು? ನಿಮ್ ಡೆಪ್ಟಿ ಸಿಎಂಗೆ, ನಿಮ್ ಡೆಪ್ಟಿ ಸಿಎಂಗೆ ಹೆಂಗ್ರಿ ಸಿಕ್ತು? ನಿಮ್ ಡೆಪ್ಟಿ ಸಿಎಂ ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ? ನಾವು ಇದನ್ನ ಸುಲಭ ಬಿಡಲ್ಲ. ಒಂದು ಕಡೆ ಇವತ್ತು ಆ ಕ್ಯಾಸೆಟ್ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದ್ರೂ ದೌರ್ಜನ್ಯವೋ ಯಾರಿಗಾದ್ರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ರೆ ಆಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ, ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು. ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೋ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ದೇವೇಗೌಡರು ನಾನು ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದ್ರು ಅವ್ರ ಪರವಾಗಿ ನಿಲ್ತೀವಿ. ನಿಮ್ಮ ಹಾಸನ DC ಅವ್ರು ಹೇಳಿಕಿರೋ ನೋಡಿದ್ದಾನೆ. ನೆನ್ನೆ ಏನು ಮಾಡಿದ್ದಾರೆ? ಇದೆಲ್ಲ ಸರ್ಕಾರದ ಹುನ್ನಾರ ಏನಿದೆ ಅನ್ನೋ ಚರ್ಚೆ ಮಾಡೋಣ. ನರೇಂದ್ರ ಮೋದಿ ಅವರ ಹೆಸರನ್ನ ಇದಕ್ಕೆ ಯಾಕೆ ತಿಳ್ಕಾಕಿದ್ದೀರಿ? ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಇವೆಲ್ಲ ಚರ್ಚೆ ಮಾಡೋಣ. ಮಧ್ಯಾಹ್ನದ ಮೇಲೆ ಸಭೆ ಆಗಲಿ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ. ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಂಡ್ರಲ್ಲ, ಅದಕ್ಕೆ ಇದು ಬಡವಣೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಯಾವ ರೀತಿ ಪ್ರತಿಭಟನೆ ಮಾಡೋದು? DK ಶಿವಕುಮಾರ್ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಬೇಕು. ನನ್ನ ಮನೆ ಮುಂದೆ ಯಾಕೆ ಬರ್ತಾನೆ? ಆ ಕಾಂಗ್ರೆಸ್ನ ಪುಡಾರಿಗಳಿಗೆ ಇರ್ತೇನೆ, ನನ್ನ ಮುಂದೆ ಬಂದರೆ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರವರು? ಏನ್ ನಂದೇನು ತಪ್ಪಿದೆ? ಮೊದಲು ಮಾಡ್ಬೇಕಾಗಿರೋದು ಅವ್ರ ಮಹಾನ್ ನಾಯಕ ಅವನಲ್ಲ ಅಧ್ಯಕ್ಷ, ಅವನ ಮನೆ ಮುಂದೆ ಹೋಗ್ಬಿಟ್ಟು ಇದು ಮಾಡ್ಕೊಳ್ಳಿ. ನನ್ನ ಮನೆ ಮುಂದೆ ದೇವೇಗೌಡ ಫ್ಯಾಮಿಲಿ ಇದೆ. ಮಾಜಿ ಪ್ರಧಾನಿಗಳು ಬಂದು ಮಾತಾಡ್ಬೇಕು. ಮಾಜಿ ಪ್ರಧಾನಿಗಳು ಏನು ರೈತ ಮಹಿಳೆಯರ ಬಗ್ಗೆ ಸಮಾಧಾನ ಮಾತಾಡ್ತಾರೆ. ದೇವೇಗೌಡರು ಬಂದು ಇದಕ್ಕೆ ಜೆಡಿಎಸ್ ವಿರುದ್ಧ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆಯ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈಗ ಗಮನಿಸ್ತಾ ಇರುವಂತಹ ದೃಶ್ಯ, ಬೆಂಗಳೂರಲ್ಲಿರುವಂತಹ ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಅಲ್ಲಿ ತೆರಳಲಾಯಿತು. ಕಾರ್ಯಕರ್ತರು ಆಕ್ರೋಶವನ್ನ ಕೂಗ್ತಾ ಇದ್ರು. ಸೊ ಅದಾದ ನಂತರ ಅವರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಅವರನ್ನ ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಪೊಲೀಸರು ಕೂಡ ಮಾಡಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದಲೂ ಕೂಡ ಪ್ರಜ್ವಲ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ನಿನ್ನೆ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಇವಾಗ ಕಾರ್ಯಕರ್ತರು ಕೂಡ ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡಿದ್ರು. ಈಗ ಮಹಾರಾಣಿ ಕಾಲೇಜಿನ ಹತ್ತಿರ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಮಹಿಳೆಯರು ನೊಂದಿದ್ದಾರೆ, ಶೋಷಿತರಿದ್ದಾರೆ ಅನ್ನುವಂತಹ ಆಕ್ರೋಶ ಇವರೆಲ್ಲರದ್ದಾಗಿದೆ. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ತೀರ್ಮಾನ ಏನೋ ಜೆಡಿಎಸ್ ಕೈಗೊಂಡಿದೆ. ಆದ್ರೆ ಮೈತ್ರಿ ಮಾಡಿಕೊಂಡಿರುವ ಈ ಸಂದರ್ಭದಲ್ಲಿ, ಎಲೆಕ್ಷನ್ ಚುನಾವಣೆ ಇರುವಂತ ಈ ಸಂದರ್ಭದಲ್ಲಿ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಒಂದು ಭಾಗದಲ್ಲಾದ್ರೆ, ಜೆಡಿಎಸ್ ಪಕ್ಷದ ಬಾವುಟದಲ್ಲೇ ತೆನೆ ಹೊತ್ತ ಮಹಿಳೆ ಇದ್ದಾಳೆ. ಆ ತೆನೆ ಹೊತ್ತಂತಹ ಮಹಿಳೆಗೆ ಗೌರವ ಕೊಡ್ತಾ ಇಲ್ಲ, ಅಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ಕೂಗು ಪ್ರತಿಯೊಬ್ಬರೂ ಕೂಡ ಈ ಸಂದರ್ಭದಲ್ಲಿ ಅವರ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಮಹಾರಾಣಿ ಕಾಲೇಜು ಮುಂಭಾಗನೂ ಕೂಡ ಪ್ರೊಟೆಸ್ಟ್ ಆಯಿತು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಸೇರ್ಕೊಂಡು
ಮಲೇಶ್ವರದಲ್ಲಿರುವಂತಹ ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ತೆರಳ್ತಾ ಇದ್ದಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಆಗಿದೆ. ಅದು ಹಿಂದಕ್ಕೆ ಹೆಂಗೆ ಬಿಟ್ಬಿಡ ಅಪ್ಪ, ನೀವು ಯಾರು ಮಾತಾಡಿಲ್ಲ ಕಣ, ಬೇಗ ಮಾಡ್ತೀರಾ? ಒಳ್ಳೆ ಎಲ್ಬಡ್ಗಳ ಥರ ಕೆಲಸ ಮಾಡ್ತೀರಾ, ಕೆಲಸ ಮಾಡ್ರಿ ಫಸ್ಟು. ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಈ ಒಂದು ವಿಡಿಯೋ ಪ್ರಕರಣ ಸಾಕ್ಷಿಯಾಗಿ ನಿಲ್ತಾ ಇದೆ. ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಇದು ರಾಜಕೀಯ ಅಂತ ಹೇಳ್ತಾ ಇದ್ರು ಕೂಡ ಆ ನೊಂದಂತಹ ಮಹಿಳೆಯರು, ಆ ವಿಡಿಯೋದಲ್ಲಿ ಇದ್ದಂತಹ ಮಹಿಳೆಯರು, ಅವರ ಕುಟುಂಬ ಏನಾಗಬೇಡ, ಆ ಮಹಿಳೆಯರಿಗೆ ಯಾವ ಪರಿಸ್ಥಿತಿ ಬಂದೊದಗುತ್ತೆ, ಆ ಮಹಿಳೆಯರ ಮಕ್ಕಳಾಗಿರಬಹುದು, ಸೊಸೆಂದ್ರ ಆಗಿರಬಹುದು, ಸೊಸೈಟಿಯಲ್ಲಿ ಇರೋದು ಹೇಗೆ ಅನ್ನುವಂತಹ ಅತಿ ದೊಡ್ಡ ಆತಂಕ, ಅತಿ ದೊಡ್ಡ ಪ್ರಶ್ನೆ ಈ ಸಮಾಜದಲ್ಲಿ ನಮ್ಗೆಲ್ರಿಗೂ ಕೂಡ ಕಾಡ್ತಾ ಇದೆ. ಮತ್ತೊಂದು ಕಡೆ SIT ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಅಲ್ಲಿಂದ ತನಿಖೆ ಕೂಡ ಶುರುವಾಗುತ್ತೆ. ಆದ್ರೆ ಆ ತನಿಖೆಗೆ ಎಷ್ಟು ಜನ ಸಹಕರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜರ್ಮನಿಗೆ ಹೋಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜರ್ಮನಿಂದ ಅವ್ರನ್ನ ವಾಪಸ್ ಕರೆಸಿಕೊಳ್ಳೋದು ಯಾವಾಗ SIT ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿ ತನಿಖೆಗೆ ಇಳಿಯುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿ ನಿಲ್ಲುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈ ಒಂದು ವಿಚಾರ, ಪ್ರಜ್ವಲ್ ರೇವಣ್ಣನವರ ವಿಚಾರ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹೀಗೆ ಮಾಡಿದ್ನ ಅನ್ನುವಂತಹ ಚರ್ಚೆ ಇಡೀ ದೇಶವ್ಯಾಪಿ ಆಗ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಕೇವಲ ಹಾಸನದಲ್ಲಿ ಮಾತ್ರವಲ್ಲ, ಇಡೀ ದೇಶವ್ಯಾಪಿಯಾಗಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚುನಾವಣೆಯ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ತುಂಬಾ ಪ್ರಬಲವಾಗಿರುವಂತಹ ಅಸ್ತ್ರ ಸಿಕ್ಕಂತಾಗಿದೆ. ಸೊ ಅದೇ ಕಾರಣಕ್ಕೋಸ್ಕರ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಹಾನಾಯಕ ಅಂತ ಹೇಳಿ DCM DK ಶಿವಕುಮಾರ್ ಅವ್ರನ್ನ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅವರೇ ಸರ್ಕ್ಯುಲೇಟ್ ಮಾಡಿದ್ದು ಅಂತ ಹೇಳಿ ರಾಜಾರೋಷವಾಗಿ ಮಾಧ್ಯಮದ ಎದುರು DCM DK ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅವರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಅವರ ಆಕ್ರೋಶ ಗಮನಿಸ್ತಾ ಇದ್ದೀರಾ. ಸಾಲು ಪ್ರಶ್ನೆಗಳನ್ನ ಅವರು JDS ನಾಯಕರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ, ಕುಮಾರಸ್ವಾಮಿ ಅವರ ವಿರುದ್ಧ, ಅಮಿತ್ ಶಾ, ಪ್ರಧಾನಿ ಮೋದಿ ವಿರುದ್ಧ ಅಲ್ಲಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕಾರಣ ಆಗಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಏನು ಸುಳ್ಳನ್ನು ಹೇಳ್ತಾರೆ, ಅದಕ್ಕೆ ರಾಜ್ಯಕ್ಕೆ ನ್ಯಾಯ ಸಿಗಬೇಕು. ಆಗಿರೋಂತ ಮರ್ಯಾದೆ ವಿಚಾರದಲ್ಲಿ ಮರ್ಯಾದೆ ಹೋಗಿರೋದ್ರಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಯೂತ್ ಕಾಂಗ್ರೆಸ್ನಿಂದಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇದೆ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಇನ್ಮೇಲೆ ಪ್ರೊಟೆಸ್ಟ್ಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅಲ್ಲಿ ಮಾಧ್ಯಮದ ಜೊತೆ ಹುಬ್ಬಳ್ಳಿಯಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ನೇರ DK ಶಿವಕುಮಾರ್ ಅವರೇ ಈ ವಿಡಿಯೋನ ಸರ್ಕ್ಯುಲೇಟ್ ಮಾಡಿದ್ದು ಅನ್ನುವಂತಹ ಆರೋಪವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ರು. ಇಲ್ಲಿ ಆರೋಪಿತ ಸ್ಥಾನದಲ್ಲಿ ಪ್ರಜ್ವಲ್ ಇದ್ದಾನೆ, ಆದ್ರೆ ಈ ವಿಡಿಯೋವನ್ನ ಸರ್ಕ್ಯುಲೇಟ್ ಮಾಡಿದ್ದಿದೆಯಲ್ಲ, ಹೆಣ್ಣು ಮಕ್ಕಳ ಮಾನ ಹರಾಜ್ ಆಗೋ ರೀತಿ ನಡ್ಕೊಂಡವರು ಯಾರು ಅನ್ನುವಂತ ಪ್ರಶ್ನೆ ಮಾಡ್ತಾ DK ಶಿವಕುಮಾರ್ ಅವರ ಹೆಸರು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ರು. ಯಾರು DK ಶಿವಕುಮಾರ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಯಾಕೆ ನೀಡಿದ್ರು, ಯಾವಾಗ ನೀಡಿದ್ರು, ಯಾರಿಗೆಲ್ಲ ಸ್ಪ್ರೆಡ್ ಮಾಡಿದ್ರು, ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಅವರು ಕೂಡ ಸದ್ಯಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆ ಇದೆ, 14 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಆಗಬೇಕಾಗಿದೆ. ಸೊ ಅಲ್ಲಿ ಕಾರ್ಯಕರ್ತರು ಹೇಗೆ ಸಹಕರಿಸಬೇಕು ಅಂತ ಇವತ್ತು ಮೀಟಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ಆಗ್ತಾ ಇದೆ. ಇಲ್ಲಿ ಉಚ್ಚಾಟನೆಯನ್ನ ಘೋಷಣೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇವೆ. ಪ್ರಧಾನಮಂತ್ರಿ ಸೇವೆ ಮಾಡ್ತಾ ಇದ್ದಾರೆ. ಕಾಮುಕರನ್ನ ಸೇವೆ ಮಾಡ್ತಾ ಸರ್ಕಾರ ಅದನ್ನ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಯಾವ ಪ್ರಧಾನಿ ಭೇಟಿ ಏನ್ ಮಾಡ್ತಿದ್ದೀರಾ? ಮಾಡಿ ಮಾದನ್ನ
ನ್ಯಾಷನಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇರುವಂತಹ ದೃಶ್ಯವನ್ನ ಒಂದು ಭಾಗದಲ್ಲಿ ಗಮನಿಸ್ತಾ ಇದ್ರೆ ಮಹಾರಾಣಿ ಕಾಲೇಜು ವಿದ್ಯಾರ್ಥಿನಿಯರು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಧರಣಿ ಕೂತಿರುವಂತಹ ವಿಜುವಲ್ಸ್ ಅನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿಗೆ, ಅಮಿತ್ ಶಾಗೆ, ಪ್ರಧಾನಿ ಮೋದಿಗೆ, ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ, ಜೆಡಿಎಸ್ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಬಿಜೆಪಿ ಕಚೇರಿಯನ್ನ ಮುತ್ತಿಗೆ ಹಾಕೋದಕ್ಕೆ ಅವರು ತೆರಳಿದ್ರು. ಆ ಸಂದರ್ಭದಲ್ಲಿ ಹೈ ಅಲರ್ಟ್ ಆಗಿರುವಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಕೂಗು ಇವರದ್ದಾಗಿದೆ. ಈ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ನೀಡಲೇಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಇಂತಹ ಪಕ್ಷದವರ ಜೊತೆ ಬಿಜೆಪಿ ನಾಯಕರು ಮೈತ್ರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆಕ್ರೋಶವನ್ನು ಕೂಡ ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎನ್ಎಸ್ಯುಐನಿಂದ ಪ್ರೊಟೆಸ್ಟ್ ಕೂಡ ಜೋರಾಗಿದೆ. ಅವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಹೆಣ್ಣು ಮಕ್ಕಳಿಗೆ, ಆ ಸಂತ್ರಸ್ತರಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ಹೇಳಿ ಇಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಿರೋದನ್ನ ನಾವು ಗಮನಿಸಬಹುದು. ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್ ಆದ್ರೆ ಮತ್ತೊಂದು ಎನ್ಎಸ್ಯುಐ ವಿದ್ಯಾರ್ಥಿಗಳು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.